ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಆರೋಗ್ಯಕರವಾದ ಎಣ್ಗಾಯಿ ಗೊಜ್ಜು. ಇದು ರೊಟ್ಟಿಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೋ ತಿಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಮಾಡುವ ವಿಧಾನ ನೋಡೋಣವಾ? ಬದನೆಕಾಯಿ ತೊಗೊಂಡು ಒಂದು ಸ್ವಲ್ಪ ತೊಟ್ಟನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಈಗ ನೀಟಾಗಿ 4 ಭಾಗ ಮಾಡ್ಕೊಳ್ಳೋಣ. ಅಂದರೆ ಬದನೆಕಾಯಿ ಒಳಗಡೆ ಹುಳು ಆಗಿರುತ್ತೆ, ಅದಕ್ಕೆ ಪ್ರತಿ ಬದನೆಕಾಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದ್ಸಲಿ ಚೆಕ್ ಮಾಡ್ಕೋಬೇಕು, ಹಾಳಾಗಿದೆಯಾ ಕರೆಕ್ಟಾಗಿದೆಯಾ ಅಂತ. ನೋಡಿ, ಈ ಥರ ನೀಟಾಗಿರಬೇಕು, ಒಳಗಡೆ ಹಾಳಾಗಿರಬಾರ್ದು. ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಅರ್ಧ kg ಬದನೆಕಾಯಿ, ತೆಂಗಿನಕಾಯಿ ಅರ್ಧ ಕಪ್ಪು, ಕಡಲೆಕಾಯಿ ಬೀಜ ಅರ್ಧ ಕಪ್ಪು, ಹುಚ್ಚೋಳು 2 ಟೀ ಸ್ಪೂನು, ನಿಂಬೆಹಣ್ಣು ಸ್ವಲ್ಪ, ಧನಿಯಾ ಪೌಡರ್ 1 ಟೀ ಸ್ಪೂನು, ಹಸಿಮೆಣಸಿನ್ಕಾಯಿ 1 ಟೀ ಸ್ಪೂನು, 1/4 ಸ್ಪೂನು ಅರಿಶಿನ, ಈರುಳ್ಳಿ 1 ಕಪ್ಪು, ಜೀರಿಗೆ ಅರ್ಧ ಟೀ ಸ್ಪೂನು, ಸಾಸಿವೆ ಅರ್ಧ ಟೀ ಸ್ಪೂನು, ಕಪ್ಪು ಎಳ್ಳು 2 ಟೀ ಸ್ಪೂನು, ಬೆಲ್ಲ ಸ್ವಲ್ಪ, ಚಕ್ಕೆ ಲವಂಗ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಕಾದ ತಕ್ಷಣ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ. ಉರಿ ಮೀಡಿಯಮ್ ಉರಿಗಿಂತ ಕಡಿಮೆ ಇಟ್ಕೋಬೇಕು, ನೀಟಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ನಾವು ಇದಕ್ಕೆ ಎಳ್ಳು ಮತ್ತು ಹುಚ್ಚೆಳ್ಳು ಎರಡೂ ಹಾಕ್ಕೊಂಡು ಹುರ್ಕೋಬೇಕು. ಅದು ಎಳ್ಳೆಲ್ಲ ಒಂಥರ ಸೌಂಡ್ ಬರುತ್ತೆ ಚಟಪಟ ಅಂತ, ಅಲ್ಲಿ ತನಕ ನಾವು ಹುರ್ಕೋಬೇಕು ನೀಟಾಗಿ. ಹುರಿದು ಹಾಕಿದೆ, ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ನೀಟಾಗಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಆಗಿದೆ ನೀಟಾಗಿ. ಈಗ ಇದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀಟಾಗಿ. ಈಗ ಅದೇ ಜಾರಿಗೆ ನಾವು ಚಕ್ಕೆ ಲವಂಗ, ತೆಂಗಿನಕಾಯಿ, ಹುಣಸೆಹಣ್ಣು, ಬೆಲ್ಲ ಇದಿಷ್ಟನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು. ನೈಸ್ ಗ್ರೈಂಡ್ ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಡೋಣ ಒಲೆ ಮೇಲೆ. ಅದಕ್ಕೆ ಎಣ್ಣೆ ಇಟ್ಕೊಂಡಿದ್ದ ನಾವು 1 ಕಪ್ಪು, ಅದನ್ನಷ್ಟು ನೀಟಾಗಿ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಈಗ ಇರೋ ಬದನೆಕಾಯಿ ಎಲ್ಲ ನೀಟಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಬದನೆಕಾಯಿ ಒಂದು 15 ನಿಮಿಷನಾದರೂ ನೀಟಾಗಿ ಬೇಯಬೇಕು. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಬಣ್ಣ ಚೇಂಜ್ ಆಗಿದೆ. ಒಂದು ಸ್ವಲ್ಪ ನೀಟಾಗಿ ಕೈ ಕೂಡ ಆಡಿಸ್ಕೊತಾ ಇರಬೇಕು ಅವಾಗವಾಗ ಬದನೆಕಾಯಿಗೆ. ನೋಡಿ, ನೀಟಾಗಿ ತಿರುಗಿಸ್ಕೊಳ್ಳೋಣ. ಬದನೆಕಾಯಿ ಎತ್ಕೊಂಡು ನೋಡೋಣ ಬೆಂದಿದೆ ಅಂತ. ಈ ಥರ ಬದನೆಕಾಯಿ ಎತ್ಕೊಂಡು ಒಂದು ಸ್ವಲ್ಪ ಕೈ ಪ್ರೆಸ್ ಮಾಡ್ತೀವಿ ನೋಡಿ, ಅದು ಒಳಗಡೆ ಹೋಗಬೇಕು ಬದನೆಕಾಯಿ. ಈ ಥರ ಒಳಗಡೆ ಹೋಗಿದೆ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ. ನೀಟಾಗಿ ಎಲ್ಲ ತೆಕ್ಕೊಳ್ಳೋಣ. ಬದನೆಕಾಯಿ ಎಲ್ಲ ನೀಟಾಗೆಲ್ಲ ತೆಗ್ದಾಗಿದೆ ನೋಡಿ. ಹಾಗೆ ಎಣ್ಣೆ ಎಲ್ಲ ಹಾಗೇ ಇದೆ. ಎಣ್ಣೆಲಿ ಬೇಯಿಸ್ಕೊಂಡಿರೋಂಥ ಬದನೆಕಾಯಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಫ್ಟಾಗಿರಬೇಕು. ಒಂದು ಬಾಣಲಿ ತೊಗೊಳ್ಳೋಣ. ಬಾಣಲಿ ಕಾದ ತಕ್ಷಣ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಈ ಥರ ಕೈ ಆಡಿಸ್ಕೊಳ್ಳೋಣ. ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನೀಟಾಗಿ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ, ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೌಡರು, ಧನಿಯಾ ಪೌಡರು, ಅಡುಗೆ ಅರಿಶಿನ ಮತ್ತು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಕೂಡ ನೀಟಾಗಿ ಹಾಕ್ಕೋಬೇಕು. ಒಂದ್ಸಲಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ ಈ ಥರ. ಇದಕ್ಕೆ ಈಗ ಹುಚ್ಚೋಳು ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಗುರೋಳು ಹುಚ್ಚೋಳು, ಅದನ್ನು ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ ಕಪ್ಪೆಳ್ಳು ಹಾಕಿರೋದ್ರಿಂದ ಸ್ವಲ್ಪ ಕಲರು ಬ್ಲ್ಯಾಕ್ ಆಗುತ್ತೆ. ವೈಟೆಲ್ಲ ಹಾಕಿದರೆ ರೆಡ್ ಕಲರ್ ಬರುತ್ತೆ. ನಾನು ವೈಟ್ ಎಳ್ಳು ಸಿಗಲಿಲ್ಲ, ಹಾಗಾಗಿ ಕಪ್ಪೆಳ್ಳೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಣ್ಣೆಲೆಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೋಬೇಕು ನೀಟಾಗಿ. ಮಿಕ್ಸಿಲಿ ಮಸಾಲೆ ಇರುತ್ತೆ, ಅದಕ್ಕೋಸ್ಕರ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕುದಿ ಬರ್ತಿದೆಯಲ್ಲ, ಆ ಟೈಮಲ್ಲಿ ನಾವು ಬದನೆಕಾಯಿ ಎಲ್ಲ ಹಾಕ್ಕೋಬೇಕು. ಆಲ್ರೆಡಿ ಎಣ್ಣೆಯಲ್ಲಿ ಬೆಂದಿರುತ್ತೆ,
ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ. ಒಂದು 10 ನಿಮಿಷ ಹಾಗೆ ಬೇಯಕ್ಕೆ ಬಿಟ್ಬಿಡೋಣ. ತಿರುಗಿಸ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಬಿಡೋಣ. ಬೆಂದಾಗಿದೆ ನೋಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ನೀಟಾಗಿ ತಿರುಗಿಸ್ಕೋಬೇಕು, ತಳೆ ಇಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ಬದನೆಕಾಯೆಲ್ಲ ಗೊಜ್ಜೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಗೊಜ್ಜು ಥರ ನೀಟಾಗಿ ಪಲ್ಯ ಆಗಿದೆ ಎಣ್ಗಾಯಿ. ಇದನ್ನು ನೀಟಾಗಿ ತಿರುಗಿಸ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಬಿಟ್ಬಿಡೋಣ. ರುಚಿಯಾದ ಆರೋಗ್ಯಕರವಾದ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ಅಕ್ಕಿ ರೊಟ್ಟಿಗೆ, ಚಪಾತಿಗೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಂತೂ ಮಸ್ತಾಗಂತೂ ಇರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.